ಈಗಿನ ವಸ್ತುಸ್ಥಿತಿ ಹೀಗಿರೋದ್ರಿಂದ ನಿಮ್ಮಲ್ಲೇ ಏನಾದ್ರು ಸೂಕ್ತವಾಗಿ ಕೂತ್ಕೊಂಡು ರಾಜಿ ಮಾಡ್ಕೋತೀರಾ ಅಂತ ನೋಡ್ಬೇಕು. ರಾಜಿ ಮಾಡ್ಕೋತೀವಿ ಅಂತಂದ್ರೆ ಎರಡು ಭಾಗ ಇದೆ. ಒಂದು ಒಡೆದಾಕ್ ಕೊಡಿ ಅಂತ, ಅದು ಅವ್ರು ಒಪ್ಪಲ್ಲ. ಹಾಗಾದ್ಮೇಲೆ ಏನಾಗಬೇಕು, ಕಳ್ಕೊಂಡಿರೋ ಜಾಗಕ್ಕೆ ಹಣದ ರೂಪದಲ್ಲಿ ನನ್ಗೆ ಎಷ್ಟು ಕೊಡಿಸ್ಕೊಡ್ತಾರೆ ಅನ್ನೋದು ಉಳ್ಕೋಬೇಕು. ಕರುಣಾಕರ್ ತಮ್ಮ ತಂದೆಗೆ ಎಷ್ಟು ವಯಸ್ಸೀಗ? ಮತ್ತೆ ಅವ್ರ ಡಿಸಿಷನ್ ತಗೋಬೇಕಾ ನೀವು ತಗೋಬೇಕಾ? ತಗೋತೀರಲ್ಲ. ನೋಡಿ, ಕಾರಣಾಂತರಗಳಿಂದ ನಿಮ್ಗೆ ಈ ಪ್ರಾಪರ್ಟಿ ಬರುವಾಗ ತುಂಡಾಗಿ ಬಂದಿದೆ ನಿಮ್ ಸೇಲ್ ಡೀಡ್ ನಲ್ಲಿ BDA ಪ್ರಕಾರ. ಗೊತ್ತಾಯ್ತಲ್ಲ, ಅದ್ ಯಾಕಾಯ್ತು ಏನಾಯ್ತು ನಮಗ್ ಸಂಬಂಧ ಇಲ್ಲ. ಹಾಗೆ ತುಂಡಾಗಿ ಬಂದಿದ್ದಂತ ಪ್ರಾಪರ್ಟಿನ ನೀವು ಇವತ್ತೇನಾದ್ರು ಮಾಡೋಣ ಅಂತ ಪ್ರಯತ್ನ ಪಟ್ಟರು ಕೂಡ ಅದ್ರಲ್ಲಿ ಯಾರೋ ಬೇರೆಯವರು ಇದ್ಬಿಟ್ಟಿದ್ದಾರೆ ಅಂತ ನಿಮ್ ಕೇಸ್. ಆ ಕೇಸ್ನ ಕೆಳಗಡೆ ಕೋರ್ಟ್ನೊಳಗಡೆ ಒಪ್ಪಿಲ್ಲ. ಈಗ ಅದಕ್ಕೆ ನೀವು ಇಲ್ಲಿ ಹೈಕೋರ್ಟ್ಗೆ ಬಂದಿದ್ದೀರಿ. ಈಗ ಅವರು ನೀವು ಏನಾಗಿದೆ ಅಂತ ನೀವೊಂದು ಸ್ಕೆಚ್ ತಯಾರು ಮಾಡ್ಕೊಟ್ಟಿದ್ದೀರಿ. ಇನ್ನೊಬ್ರು ನಿಮ್ ಮಧ್ಯದಲ್ಲಿ ಇರ್ತಕ್ಕಂಥ ಶಾಬಾದಿ ಮಠ್ ಅವರು ಒಂದ್ ಮಾಡ್ಕೊಟ್ಟಿದ್ದಾರೆ. ಅವ್ರ ಹಿಂದಕ್ಕೆ ಇರ್ತಕ್ಕಂಥವ್ರು ಒಂದ್ ಸ್ಕೆಚ್ ಮಾಡ್ಕೊಟ್ಟಿದ್ದಾರೆ ಕೋರ್ಟ್ ಮುಂದೆ. BDAನವ್ರು ಕೊಟ್ಟಂತ ಸೇಲ್ ಡೀಡ್ ಆಧಾರದ ಮೇಲೆ ಆ ಸ್ಕೆಚ್ ತಯಾರು ಮಾಡಿದ್ದಾರೆ ಅಂತ ಹೇಳ್ತಾರೆ. ನೀವು ದಾವ ಹಾಕಿದಾಗ ಮತ್ತೆ ಅಲ್ಲೊಬ್ರು ಕೋರ್ಟ್ ಕಮಿಷನರ್ ಬಂದಾಗ ಕೊಟ್ಟಂತ ಸ್ಕೆಚ್ಗೂ ಈಗ ಜಾಗ ಇರೋದಕ್ಕೂ ತಾಳೆ ಆಗೋದಿಲ್ಲ. ಅದ್ ನಿಮ್ಗೂ ಗೊತ್ತಾಗಿದೆ, ನನ್ಗೂ ಗೊತ್ತಾಗಿದೆ. ಯಾಕೆಂದ್ರೆ ರೆಕ್ಟಾಂಗಲ್ ಶೇಪ್ ಅಲ್ಲಿ ಕಮಿಷನರ್ ಇತ್ತು, ಇಷ್ಟು ಎನ್ಕ್ರೋಚ್ಮೆಂಟ್ ಅಂತ ಕೊಟ್ಟಿದ್ದಾರೆ ನೀವು ದಾವ ಹಾಕುವಾಗ. ಆ ತರನೇ 5 ಅಡಿ ಬೈ 36 ಅಡಿನೋ 38 ಅಡಿನೋ ಎನ್ಕ್ರೋಚ್ ಆಗಿದೆ. ಅವ್ರು ಮೊದಲನೇ ಅವ್ರು ಮಾಡಿದ್ದಾರೆ. ಅವರು ಶಾಬಾದಿ ಮಠ್ ಅವ್ರ ಜಾಗಕ್ಕೆ ಬಂದಿದ್ದಾರೆ. ಶಾಬಾದಿ ಮಠ್ ಅವರು ನಮ್ ಜಾಗಕ್ಕೆ ಒತ್ತರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ನಿಮ್ ಕೇಸ್. ಏನಪ್ಪಾ, ಅಲ್ಲಿ ಈಗ ವಸ್ತುಸ್ಥಿತಿ ಹಂಗಿಲ್ಲ. ನಿಮ್ ಸೇಲ್ ಡೀಡ್ ಆದಾಗ ಸ್ವಲ್ಪ ಕೋಚಾಗಿ ಏನೋ ಇದೆ, ಒಟ್ಟು ಒತ್ತುವರಿ ಇದೆ. ಈಗ ಆ ಕೊನೆಯವರು ಶಾಬಾದಿ ಮಠ್ ಅವ್ರಿಗೆ ಒತ್ತರಿಸಿದಾರ ಇಲ್ವೋ ಅನ್ನೋದಕ್ಕೆ ದಾಖಲೆ ಸರಿಯಾಗಿ ನಮಗ್ ಸಿಗ್ತಾ ಇಲ್ಲ. ಅವ್ರು ಕೊಟ್ಟಿರೋ ಸ್ಕೆಚ್ ಪ್ರಕಾರನೇ ಸ್ವಲ್ಪ ಒತ್ತುವರಿ ಕಾಣಿಸ್ತಾ ಇದೆ. ಎಷ್ಟು ಒತ್ತುವರಿ ಆಗಿದೆ, ಏನು ಒತ್ತುವರಿ ಆಗಿದೆ ಅನ್ನೋದನ್ನ ಇಷ್ಟು ದಿವಸದ ಮೇಲೆ ತೀರ್ಮಾನ ಮಾಡಿ ಅವ್ರಿಗೆ ಆಗ್ಲೇ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ನ ಒಡಿಸಿ ನಿಮ್ಗೆ ಆ ಖಾಲಿ ಜಾಗ ಕೊಡಿಸೋದು ಅನ್ನೋದು ನನ್ ಕಾಲಕ್ಕೆ ಆಗುವಂಥದ್ದಲ್ಲ. ಅರ್ಥ ಆಯ್ತಲ್ಲ? ಸೊ ಇನ್ನು ಅದಕ್ಕೆ ಸಮಯ ಹಿಡಿಬಹುದು. ನಾ ಮಾಡ್ಕೊಟ್ರು ಕೂಡ ಇದು ಇಲ್ಲಿಗೆ ಮುಗಿಯುತ್ತೆ ಅಂತ ಆಗಲ್ಲ. ಈ ಕೋರ್ಟ್ ನಲ್ಲಿ ನಿಮ್ ಫೇವರ್ ನಲ್ಲೇ ಬಂತು ಅಂತ ಅನ್ಕೊಂಡ್ರು ಕೂಡ ಆರ್ಡರ್ನ, ಅದು ಮುಂದಿನ ಹಂತಕ್ಕೆ ಹೋಗುತ್ತೆ. ನಿಮ್ಮ ಜಗಳ ಮುಗಿಯೋದಿಲ್ಲ. ಗೊತ್ತಾಯ್ತಲ್ಲ? ಇದು ಮುಗಿಬೇಕು ಅಂದ್ರೆ ಈಗಿನ ವಸ್ತುಸ್ಥಿತಿ ಹೀಗಿರೋದ್ರಿಂದ ನಿಮ್ಮಲ್ಲೇ ಏನಾದ್ರು ಸೂಕ್ತವಾಗಿ ಕೂತ್ಕೊಂಡು ರಾಜಿ ಮಾಡ್ಕೋತೀರಾ ಅಂತ ನೋಡ್ಬೇಕು. ರಾಜಿ ಮಾಡ್ಕೋತೀವಿ ಅಂತಂದ್ರೆ ಎರಡು ಭಾಗ ಇದೆ. ಒಂದು ಒಡೆದಾಕ್ ಕೊಡಿ ಅಂತ, ಅದು ಅವ್ರು ಒಪ್ಪಲ್ಲ. ಹಾಗಾದ್ಮೇಲೆ ಏನಾಗಬೇಕು, ಕಳ್ಕೊಂಡಿರೋ ಜಾಗಕ್ಕೆ ಹಣದ ರೂಪದಲ್ಲಿ ನನ್ಗೆ ಎಷ್ಟು ಕೊಡಿಸ್ಕೊಡ್ತಾರೆ ಅನ್ನೋದು ಉಳ್ಕೋಬೇಕು. ಅದನ್ನ ನಿಮ್ ಲಾಯರ್ ಹತ್ರ ಕೂತ್ಕೊಳ್ಳಿ. ನಾಟ್ ಸ್ಕ್ವೇರ್ ಫೀಟ್ ಲೆಕ್ಕ. ಯಾಕೆಂತಂದ್ರೆ ಅದು ಅಲ್ಲೆಲ್ಲೋ ಮೂಲೆಯಲ್ಲಿದೆ. ನೀವು ನಾಳೆ ದಿನ ಕೊಟ್ರು ಯಾರಿಗಾರು ಕೊಟ್ರು ಅದನ್ನೇನು ಡೆವಲಪ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೊಂದು ಜಾಗ ಬೇಕಲ್ಲ ಹೋಗಕ್ಕ, ಜಾಗ ಅದಾಗೋದಿಲ್ಲ. ಇನ್ನು ಆ ಮೂಲೆನಲ್ಲಿ ಹೋದ್ಮೇಲೆ ಏನ್ ಕಟ್ಟಕ್ಕಾಗುತ್ತೆ? ನೀವು ಒಂದ್ ವೇಳೆ ಎಂಥದೇ ವರ್ಲ್ಡ್ ಬೆಸ್ಟ್ ಆರ್ಕಿಟೆಕ್ಟ್ ನ ಕರ್ಕೊಂಬಂದ್ರು ಕೂಡ ಆ ಮೂಲೆನಲ್ಲಿ ಹೋಗಿ ಇಷ್ಟಿಷ್ಟು ಪೀಸ್ ಆಗಿ ಏನ್ ಕಟ್ಟಕ್ಕಾಗುತ್ತೆ? ಹಾಗಾಗಿ ಅವ್ರವ್ರ ಜಾಗ ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಇಷ್ಟಿಷ್ಟು ಅಂತ ಲೆಕ್ಕಾಚಾರ ಮಾಡಿ ಒಟ್ಟಾಗಿ ಇಷ್ಟು ದುಡ್ಡು ಕೊಟ್ಬಿಡಿ ಅಂತಂದ್ರೆ ಅವ್ರಿಬ್ರಿಂದನೂ ಸೇರಿಸಿ ನಿಮ್ಗೆ ಇಷ್ಟು ದುಡ್ಡು ಅಂತ ಕೊಡಿಸ್ತೀನಿ. ಅದು ಕೊಡಿಸಿದ್ರೆ ರಾಜಿ ಆಗುತ್ತೆ. ಗೊತ್ತಾಯ್ತಲ್ಲ? ಇದು ನನಗೆ ತೋಚಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರ. ಅದಾಗ್ಲಿಲ್ಲ ಅಂದ್ರೆ ಜಡ್ಜ್ಮೆಂಟ್ ಮೇಲೆ ಬರೆಯೋಣ. ಕಾನೂನಿದೆ, ತಮ್ಮ ಲಾಯರ್ ಇದ್ದಾರೆ, ಅವ್ರೇನ್ ಲೀಗಲ್ ಪಾಯಿಂಟ್ ಹೇಳ್ತಾರೋ ಅದನ್ನ ನೋಡ್ಕೋತೀವಿ. ದಾಖಲೆಗಳಿದೆ, ಆ ದಾಖಲೆ ಭಾಗನ ನೋಡ್ಕೋತೀವಿ. ನನಗ್ ತೋಚಿದ್ ನಾನ್ ಬರಿತೀನಿ. ಒಪ್ಪಿಗೆ ಆದವ್ರಿಗೆ ಸಂತೋಷ, ಒಪ್ಪಿಗೆ ಆಗದೆ ಇದ್ದವ್ರು ಇನ್ನೊಂದು ಮುಂದಿನ ಹಂತಕ್ಕೆ ಪ್ರಕರಣ ತೆಗೆದುಕೊಂಡು ಹೋಗ್ತಾರೆ. ತಿಳಿತಾ? ಆದ್ರಿಂದ ಕೂತ್ಕೊಂಡು ಮಾತಾಡಿ, ಕಹಿ ಎಲ್ಲ ಬಿಟ್ಬಿಡಿ. ಅವ್ರ ಹಿಂಗಂದ, ಅವತ್ ನಾ ಕೇಳಕ್ ಹೋದಾಗಿಂತಾನೆ ಅಂತ ಬೈದ್ಬಿಟ್ಟ, ಅದೆಲ್ಲ ಬಿಟ್ಬಿಡ್ಬೇಕೀಗ. ಬಿಟ್ಬಿಟ್ಟು ಹೊಸದಾಗಿ ಚಾಪ್ಟರ್ಸ್ ಓಪನ್ ಮಾಡಿ ನಮ್ಗೇನ್ ಕೊಡ್ತೀರಾ ಅಂತ ಅವ್ರಿಗೆ ಹೇಳಿ. ಪ್ರಕಾಶ್ ನಿಮ್ ಲಾಯರ್ಗೆ ಹೇಳಿ, ಅವ್ರಿಗೆ ಹೇಳ್ತಾರೆ. ತುಂಬಾ ಹಳೆ ಲಿಟಿಗೇಷನ್, ಇನ್ನು ನಿಮ್ದು ಬಹಳ ವಾಸಿ. ಇದಕ್ಕಿಂತ ಹಳೆ ಹುಣ್ಣೊಂದಿತ್ತು, ಇವರೇ ಅದ್ರಲ್ಲಿ ಪಾರ್ಟಿ. ಹೀಗೆ ಅವ್ರನ್ನ ಪಾರ್ಟಿನ ಕರೆಸಿ, ಅದು ಆಗಲ್ಲ ಅನ್ನುವಂಥದ್ದು ಮ್ಯಾಟ್ರ್. ಅದರಲ್ಲೂ ಪಾರ್ಟಿನ ಕರೆಸಿ ಮಾತಾಡಿದಾಗ ಇದೇ ಕೋರ್ಟ್ನೊಳಗಡೆಗೆ ರಾಜಿ ಆಗಿದೆ. ಅದರಿಂದ ಆ ಆಶಾ ಭಾವನೆಯಿಂದಲೇ ಹೇಳ್ತಾ ಇದ್ದೀನಿ. ಅವ್ರನ್ನ ಕೇಳಿ, ಅದನ್ನ ಕೇಳಾದ್ಮೇಲಿಂದ ಅವ್ರಿಗೆ ಹೇಳಿ, ಆಕಾಶಕ್ಕೆ ಎಣ್ಣೆ ಹಾಕ್ಬೇಡಿ, ಏನಾದ್ರು ಒಂದು ಆಧಾರ ಇರ್ಲಿ ಹಾಕುವಾಗ ಕೇಳುವಾಗ ಅದರಂತೆ ಕೇಳಿ. ಅವರು ಇನ್ಸ್ಟೆಡ್ ಆಫ್ ಲೂಸಿಂಗ್ ದೇರ್ ಪ್ರಾಪರ್ಟೀಸ್, ದೇ ವಿಲ್ ಕಾಂಟ್ರಿಬ್ಯೂಟ್ ಸಮಥಿಂಗ್ ಅಂಡ್ ಗೆಟ್ ದಿ ಮ್ಯಾಟರ್ ಸೆಟ್. You should also contribute, because you cannot say, because that fellow came, I pushed myself. No, you can't do that. So both of you sit together and solve this. ಅವನು ನನ್ನ ಮೇಲೆ ಬಂದಾಗ ನೀವು ನನ್ನ ಮೇಲೆ ಏನ್ ಆಕ್ಷನ್ ತಗೊಂಡಿದ್ದೀರಿ ಇದುವರೆಗೂ?
You can always say that there is an encroachment. Your defense is also like that. Then you file against him, locate this. So that can't be done. Nim cross examination ನೋಡಿ ಗೊತ್ತಾಯ್ತಲ್ಲ ಆಗಿದೆ ಎಲ್ಲ ಓದಿದ್ದೀನಿ ಹಾಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಆರ್ಡ್ರೇ ಬರಿಬೇಕಾಗಿ ಬಂತು ಅಂತಂದ್ರೆ ಅವೆಲ್ಲ ಸೇರ್ಸ್ ಬರಿಬೇಕಾಗುತ್ತೆ. Court is not shirking its responsibility in writing the judgment. Make it very clear. I have dictated many judgments. This will be one among them. One more to that list. But list will not end. Only this RFA will end. Right? List will continue. So the idea is to see that put an end to the list, not to the case. ಆಗಿದೆ ಎಷ್ಟೊಂದು ಇವತ್ತು ಬೆಳಗ್ಗೆಯಿಂದ 3ನೇದೋ 4ನೇದೋ ಕಾಂಪ್ರಮೈಸ್ ನಾವು ಹಾಕಿ ಕ್ಲೋಸ್ ಮಾಡಿದ್ದು. ಗುಡ್ ನಂಬರ್ ಆಫ್ ಕೇಸಸ್ ಆರ್ ಆಲ್ಸೋ ಬೀಯಿಂಗ್ ಸೆಟಲ್ಡ್ ಆಫ್ಟರ್ 20 years, 30 years. ಬ್ಯಾಡ್ ಬ್ಲಡ್ ಹ್ಯಾಸ್ ಕಮ್ ಟು ಎನ್ ಎಂಡ್. ಮುಗಿಯುತ್ತದು. ಆ ಕೋಚ್ ತಗೊಂಡು ನೀವಾದ್ರೂ ಏನ್ ಮಾಡ್ತೀರಿ? ಅದ್ಯಾವ್ದೋ ಅಟ್ ಅನ್ ಅನ್ಡಿಸ್ಪ್ಯೂಟೆಡ್ ಪಾಯಿಂಟ್ ಆಫ್ ಟೈಮ್ ಇದ್ದಾಗ ಇದಿಷ್ಟು ನಮ್ದೇ ಹೋಗು ಅಂತ ಹಾಕೊಂಡ್ಬಿಡೋದು. ಇದಾಗುತ್ತೆ. ಫಸ್ಟ್ ಯಾರು ಕಟ್ತಾರೋ ಊರ್ಗೆ ಅವರು ಆ ಕಡೆ ಒಂದ್ ಅರ್ಧ ಅಡಿ ಈ ಕಡೆ ಒಂದ್ ಅಡಿ ಸೇರ್ಸ್ಕೊಂಡು ಕಟ್ಬಿಡೋದು. ಅವರೆಲ್ಲ ಲ್ಯಾಟ್ರಲ್ ಶಿಫ್ಟ್ ಆಗ್ತಾ ಬರ್ತಾರೆ. ಅದು ಒಬ್ರು ಒಂದಡಿ ಅರ್ಧ ಅಡಿ ಒಂದಡಿ ಅರ್ಧ ಅಡಿ ಅಂತ ತಳ್ಳಿದ್ದು ಕೊನೆಗೆ ಬರೋನಷ್ಟೊತ್ತಿಗೆ 5-6 ಅಡಿ ಹೋಗ್ಬಿಟ್ಟಿರುತ್ತೆ, 7-8 ಅಡಿ ಹೋಗ್ಬಿಟ್ಟಿರುತ್ತೆ. ಲಿಟಿಗೇಷನ್ ಆಫ್ ಎ ಜುಡಿಷಿಯಲ್ ಆಫೀಸರ್ ಆಫ್ ದಿಸ್ ನೇಚರ್. ಅವರಲ್ಲಿ ಎಲ್ಲೋ ಬೇರೆ ಕಡೆಗಿದ್ರು ಟ್ರಾನ್ಸ್ಫರ್ ಆಗ್ಬಿಟ್ಟಿದ್ರು. ನೋಡ್ಕೊಂಡಿರ್ಲಿಲ್ಲ, ಅವಾಗ ಹೋಗಿ ನೋಡ್ಕೊಂಡಿರ್ಲಿಲ್ಲ. ಇನ್ನೊಬ್ರು ಜುಡಿಷಿಯಲ್ ಆಫೀಸರ್ ಕಟ್ಬಿಟ್ಟಿದ್ದಾರೆ 6 ಅಡಿನೋ 8 ಅಡಿನೋ. Unfortunately or fortunately, I knew both as a lawyer. So ಆಮೇಲೆ ಇಬ್ರು ಸಿಟ್ಟಿಂಗ್ ಜಡ್ಜಸ್ ನಾನು. And you can't incur the wrath of any sitting judge, no, when you are a lawyer. So I tried to mediate the matter. Age was against me because when I used to say, nobody would hear me. Oh, ಇವನೇ ನೆನ್ನೆ ಮೊನ್ನೆ ಲಾಯರ್ ಆದವನು, ನಮ್ಗೇನ್ ಬಂದ್ ಹೇಳೋದು. ಅದಕ್ಕೆ ಸ್ವಲ್ಪ ದೊಡ್ಡ ತಲೆನ್ ಇಟ್ಕೊಂಡು ಆ ದೊಡ್ಡ ತಲೆನ್ ಮಧ್ಯ ಕೂಡಿಸ್ಕೊಂಡು, ಅಂದ್ರೆ ಇವರಿಬ್ಬರಿಗೂ ಹಿರಿಯರು, ಇವರಿಬ್ರು ಅವ್ರ ಹತ್ರ ಕೆಲಸ ಮಾಡ್ತಾರೆ ಅಂತವ್ರೊಬ್ಬರನ್ನ ಕರೆದು ನೀವು ಕೂತ್ಕೊಂಡು ಮಾಡ್ಕೊಡಿ ಅಂತ ಹೇಳಿ. ಅವ್ರು ಆಲ್ರೆಡಿ ಕಟ್ಬಿಟ್ಟಿದ್ರಲ್ಲ, ಇವ್ರಿಗೆ ಮಾಡ್ಕೊಡ್ಬೇಕು ಅಂತ ಆಯ್ತು. ಅವ್ರಿಗೆ ಹೇಳಿ ಒಂದಷ್ಟು ದುಡ್ಡು ಅಂತ ಮಾತಾಡಿಸಿ ಕೊಡಿಸಿ ಕ್ಲೋಸ್ ಮಾಡಿ. ಒನ್ ಅದರ್ ಆಪ್ಷನ್ ದಟ್ ಐ ಹ್ಯಾಡ್ ಟೋಲ್ಡ್ ವಾಸ್ that you remove the compound wall, let that entire area ಇವರೊಂಚೂರು ಸೆಟ್ ಬ್ಯಾಕ್ ಬಿಡ್ಬೇಕಲ್ಲ, ಪ್ಲಸ್ ಅವರೊಂಚೂರು ಸೆಟ್ ಬ್ಯಾಕ್ ಬಿಟ್ಟಿತ್ತಲ್ಲ, ಅದನ್ನ ಕಾಮನ್ ಏರಿಯಾ ಅಂತ ಮಾಡ್ಕೊಂಡ್ಬಿಡಿ. ಅವತ್ತು ದಟ್ ಎಕ್ಸ್ಟೆಂಟ್ ಎನ್ಕ್ರೋಚ್ಮೆಂಟ್ ಕಡಿಮೆ ಆಗುತ್ತೆ. ಅವರು ಮುಂದೆ ಅಕಸ್ಮಾತ್ ನಾನ್ ಮಾರಿದ್ರು ಅವ್ರು ಮಾರಿದ್ರು ಅದು ಪ್ರಾಬ್ಲಮ್ ಆಗ್ಬೋದು, ಬೇಡ ಅದು, ನಾನು ಅದಕ್ಕೆ ದುಡ್ಡೇ ಕೊಟ್ಬಿಡ್ತೀನಿ ಸಂಪೂರ್ಣವಾಗಿ. ನಮ್ಮನೆ ರಸ್ತೆನಲ್ಲೇ ಇದೆ ಐಡಿಯಾಕ್ಕೆ. ಇವ್ರು 3 ಅಡಿ ಬಿಟ್ಟಿದ್ದಾರೆ, ಆ ಕಡೆ ಅವ್ರು 2 ಅಡಿ ಬಿಟ್ಟಿದ್ದಾರೆ, 5 ಅಡಿ ಇದೆ ಎರಡರ ಮಧ್ಯದ ಕಾಂಪೌಂಡ್ ತಕ್ಕೊಂಡ್ಬಿಟ್ಟಿದ್ದಾರೆ. ಇವ್ರ ಕಾರು ನಿಲ್ಲುತ್ತೆ, ಅವ್ರ ಕಾರು ನಿಲ್ಲುತ್ತೆ. ಓನ್ಲಿ ಥಿಂಗ್ ಇಸ್ ಬೆಳಗ್ಗೆ ಯಾರು ಬೇಕು ತೆಗಿಬೇಕು ಅಂತ. ಅದಕ್ಕೆ ಕೀನ ಒಂದ್ ಕಾಮನ್ ಜಾಗದಲ್ಲಿ ಇಟ್ಟಿದ್ದಾರೆ. ಇವ್ರು ಬೇಕಾದ್ರು ತೆಗಿಬಹುದು, ಅವ್ರು ಬೇಕಾದ್ರು ತೆಗಿಬಹುದು. ನೀನ್ ಬೇಕಾದ್ರೆ ಮೊದಲು ತೆಕ್ಕೊಳ್ಳೋದ, ನೀನ್ ತೆಗೆದ್ಬಿಟ್ಟು ಅಲ್ಲಿ ನಿಲ್ಸ್ಬಿಟ್ಟು ನಮ್ ಕಾರ್ ತೆಗ್ದಾದ್ಮೇಲೆ ವಾಪಸ್ ಆ ಕಾರ್ನಲ್ಲಿ ನಿಲ್ಸ್ಬಿಟ್ಟು ಹೋಗ್ಬೇಕು. ನಡ್ಕೊಂಡು ಹೋಗ್ತಾ ಇದ್ದೆ 20 ವರ್ಷದಿಂದ. ಬೆಂಗಳೂರಿನಂತ ಊರಲ್ಲಿ ನೀನ್ 6 ಅಡಿ 8 ಅಡಿ ಬಿಟ್ಬಿಟ್ಟಿರೋ 30-40 ಸೈಟಲ್ಲಿ ಏನ್ ಕಟ್ಟಕ್ಕಾಗ? ಹಾಗಾಗಿ some such solutions will crop up. You should see to it that something is worked out. ಏನಾದ್ರು ಪ್ರಯತ್ನ ಮಾಡಿ ನೋಡಿ. ಹೊಸ ವಿಧಾನಗಳು, ಹೊಸ ಸೆಟಲ್ಮೆಂಟ್ಗಳು ಹೊಳೆಯುತ್ತವೆ. ಅಪ್ಲೈ ಮಾಡು. If you apply your mind with a open mind, if you look at the problem, some new ideas will crop up. ಅದಕ್ಕೆ ಅವ್ರಿಗೆ ಏನಿದೆ ಕೊಡೋದನ್ನ ನೋಡಿ ಮಾತಾಡೋಣ. It will be reasonable one. ಮಾತಾಡ್ತಾರೆ. ಇವತ್ತೇ ಇಲ್ಲೇನೆ ನೀವು ನಿಂತು ನಿಲ್ಲುವ ಕೇಳಿದ್ರೆ ಕಷ್ಟ ಆಗುತ್ತೆ. ಇಷ್ಟು ವರ್ಷ in principle, if you are agreeable for this, I'll ask Mr. Prakash to quote the amount. ಮಾಡ್ಲಿ ಏನಾಯ್ತು ಅದೆಲ್ಲ ಆಯ್ತಾ? Having regard to the intrinsic issues involved in the case, possibility of amicable settlement cannot be ruled out, especially when the BDA has allotted the site to the appellant in bits, in 3 bits with different dimensions. Posta. The sketch also prima facie depict
The sketch filed by the parties are not uniform, but sum total of the sketch filed by the parties on cumulative consideration, prima facie, there is an encroachment in respect of the appellant property. Even as per the sale deeds executed in number in 3 bits. Full stop. Taking note of the said fact, comma, parties agree that they would make their earnest attempt to find out the feasibility of the amicable settlement and report the same. Release this matter on 2/11.